ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾವಾಗ ವಾಪಸ್ ಹೊರಡ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೆ. ಬಾಯ್. ಅಯ್ಯ ಈ ಅಪ್ಪ ಆಗ ನೋಡಿದ್ರೆ ಒಬ್ಬೊಬ್ನೇ ಕುಣಿತಿದ್ದ, ಈಗ ಒಬ್ಬೊಬ್ನೇ ನಗ್ತವ್ನೆ. ಯಾಕೆ ಬಂಗಾರಿ ಸಪ್ಕಿದ್ಯಾ? ಏನಾಯ್ತು? ಶಾಂತಿ ಮಗ ಸೊಸೆ ವಿಷಯದಲ್ಲಿ ಅವಳು ತುಂಬಾ ನೊಂದಿದ್ದಾಳೆ. ಮನ್ಸಲ್ಲಿ ಕಲ್ಲು ಬಂಡಿ ಎಷ್ಟು ನೋವಿಟ್ಕೊಂಡಿದ್ದಾಳೆ. ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಹೇಳಿದ್ರೆ ತಾನೇ ನಮಗೂ ಅರ್ಥ ಆಗೋದು, ಅವಳು ಮನ್ಸಿಗೂ ಅಗುರ ಆಗೋದು. ಬಂಗಾರಿ, ನೋವು ಹೇಳ್ಕೊಂಡ್ರೆ ಕಡಿಮೆ ಆಗುತ್ತೆ ನಿಜ. ಆದ್ರೆ ಕೆಲವೊಂದ್ಸಲ ಆ ನೋವು ಬಗ್ಗೆ ಜಾಸ್ತಿ ಮಾತಾಡಿದಾಗ ಅದು ಮನ್ಸನ್ನ ಕೊರಿಯುತ್ತೆ. ಹಾಗಾಗಿ ಅದ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟೇ ಒಳ್ಳೇದಲ್ವಾ? ಏನು 80 ವರ್ಷದ ಮುತ್ಕುಂತರ ವೇದಾಂತ ಮಾತಾಡ್ತಿದ್ಯಾ? ಅಷ್ಟೊಂದು ವಯಸ್ಸಾಯ್ತಾ ನಿನ್ಗೆ? ನಂಗ್ ವಯಸ್ಸಾಗಿಲ್ಲ, ವಯಸ್ಸಾಗಿರೋ ಜೊತೆ ಇದ್ದು ಹೀಗಾಗಿದ್ದೀನಿ ನಾವು. ಏಯ್ ನೋಡಂಗೆ ನೋಡು, ನನ್ನ ದೇಹಕ್ಕೆ ವಯಸ್ಸಾಗಿರ್ಬೋದು, ಆದ್ರೆ ನನ್ನ ಮನ್ಸು ಈಗ ನನಗೆ ಈಚ್ ಕಲ್ಲಿಟ್ಟಿರೋ ಮೀನ್ ತರ ಇದೆ, ಗೊತ್ತಾ? ಮರ್ತ್ಬಿಟ್ಟೆ ನೋಡು, ಕೆಳಗಡೆ ಹಾಸಿಗೆ ಹಾಕಿದ್ದಾರೆ, ಮಲ್ಗನ. ಇಲ್ಲ, ತುಂಬಾ ಜನ ಇದ್ದಾರೆ. ನೀನ್ ಅಲ್ಲಿ ಹೋಗಿ ಮಲ್ಗು. ನಾನು ಹೇಗೋ ಅವ್ರಿಗೆ ಹೇಳಿದ್ದೀನಿ, ತೆರೆಸೆ ಚೆನ್ನಾಗಿರುತ್ತೆ, ನಾ ಇಲ್ಲೇ ಮಲಗ್ತೀನಿ, ನೀನು ಹೋಗು. ಇಲ್ಲಿ ಏನ್ ಚೆನ್ನಾಗಿದೆ ಅಂತ ಮಲಗ್ತೀಯೋ? ಅದೇ ಮತ್ತೆ, ಹಳ್ಳಿಲಿ ಆಕಾಶ ನೋಡ್ಕೊಂಡು ಮಲಗಿದ್ರೆ ನಕ್ಷತ್ರ ಜೊತೆ ಮಾತಾಡ್ಬೋದು. ಅದೇ ಬೆಂಗಳೂರಲ್ಲಿ ತಲೆ ಎತ್ ನೋಡಿದ್ರು ಖಾಲಿ ಖಾಲಿ, ಏನೂ ಕಾಣಿಸಲ್ಲ. ಏನಂದ ನಕ್ಷತ್ರ ಜೊತೆ ಮಾತಾಡ್ಬೇಕಾ ಅಥವಾ ಯಾರಾದ್ರೂ ನಕ್ಷತ್ರ ತೋರ್ಸೋರು ಸಿಕ್ಕಿದಾರ? ಹೇಗೆ? ಸರಿ, ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್. ಅವ್ರ ತಲೆ ಇಟ್ಟು 2 ಸೆಕೆಂಡ್ಗೆ ನಿದ್ದೆಗೆ ಹೋಗ್ಬೇಕು. ಆಮೇಲೆ ಅವ್ರ ಕನ್ಸಲ್ಲೆಲ್ಲ ನಾನೇ ಇರ್ಬೇಕು. ಆ ಕನ್ಸು ನಿಜ ಆಗ್ಬೇಕು. ಇವ್ರು ಯಾಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ? ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ಖುಷಿಯಾಗಿ ಮಾಡ್ತಾರೆ. ಇವ್ರಿಗೆ ಯಾರಿಗೂ ದೃಷ್ಟಿ ಆಗದೆ ಇರ್ಲಪ್ಪ. ಕರ್ಣ ಸರ್, ತಕೊಳ್ಳಿ ನೀರು ಮತ್ತೆ ಸೊಳ್ಳೆ ಬತ್ತಿ. ನಮ್ಮವ್ವ ನಿಮಗೆ ಅಂತಾನೆ ಕೊಟ್ಟು ಕಳ್ಸಿದ್ರು. ಬೇರೆ ಏನಾರ ಬೇಕಂದ್ರೆ ಕರೀರಿ, ಕಣ್ ಮುಚ್ಕೊಂಡ್ ಕಂಡ್ಬಿಡಿದ್ರಲ್ಲಿ ಓಡಾಡ್ ಬಂದ್ಬಿಡ್ತೀನಿ. ಇಲ್ಲಿ ಕಡ್ಡಿಗಿರಿದ್ರೆ ಅಲ್ಲಿ ಹೋಗಿ ಬರ್ತಿದೆ. ಬರ್ಲಿ ಬರ್ಲಿ, ನಮಗೂ ತುಂಬಾ ಆಟ ಆಡ್ಸಿದ್ದಾರೆ. ನಂಗೂ ಇದೇ ಬೇಕಾಗಿದ್ದು. ಏನ್ ಗೊತ್ತಾ, ಬೆಡ್ಡು ಬೆಡ್ಶೀಟ್ ಇಲ್ದಿದ್ರು ಮಲಗ್ಬೋದು, ಆದ್ರೆ ಇದಂತೂ ಬೇಕೇ ಬೇಕು. ಥ್ಯಾಂಕ್ ಯು. ನೀವು ನಮ್ ಗೆಸ್ಟ್ ಸರ್, ನೀವು ಕೇಳಕ್ಕೂ ಮೊದ್ಲೇ ನಿಮ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ಬೇಕಲ್ವಾ? ಸೋ ಸ್ವೀಟ್ ಆಫ್ ಯು. ಬರ್ತೀನಿ ಸರ್. ಬಾಯ್ ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಕರುನಾಡ